Working as assistant professor in commerce at Government College for Women Scholar. Please welcome to my YouTube channel, that is Sri Commerce Classes. Please subscribe my YouTube channel and share to your friends also. Today in this session we are going to discuss problems on payback period and net present value method. So first ನಾನು ಪ್ರಾಬ್ಲಮ್ ಓದ್ತೀನಿ, ಕೇಳಿಸ್ಕೊಡಿ. Okay, a company is considering to purchase a machine. Two machines are available, X and Y, costing rupees 50,000 each, and earning after tax are expected to be as follows. So ಇದು ಕೊಟ್ಟಿರೋದು ಮಿಷಿನ್ ಎಕ್ಸ್ಗೆ ಮತ್ತು ಮಿಷಿನ್ ವೈಗೆ ಈಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಆ್ಯಂಡ್ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೆಥಡ್ ಅಂದರೆ ಆವ್ರೇಜ್, ಇಲ್ಲ ಅಂದರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಥರ್ಡ್ ಬಂದುಬಿಟ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈ ಮೂರು ಮೆಥಡ್ ಕ್ಯಾಲ್ಕುಲೇಟ್ ಮಾಡಿ, ಸೊ ವಿಚ್ ಈಸ್ ದಿ ಬೆಸ್ಟ್ ಆಲ್ಟರ್ನೇಟಿವ್ ಮಿಷಿನ್ ಟು ಪರ್ಚೇಸ್ ಅಂತ ನಾವು ಅವ್ರಿಗೆ ಸಜೆಷನ್ ಕೊಡಬೇಕು. ಆ್ಯಂಡ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಈ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಕೊತೀವಿ. ಫಸ್ಟ್ ನಾವು ಪೇ ಬ್ಯಾಕ್ ಪೀರಿಯಡ್ ಕಂಡುಹಿಡಿಯೋಣ. ಸೊ ಪೇ ಬ್ಯಾಕ್ ಪೀರಿಯಡ್ ಕಂಡುಹಿಡಿಯಬೇಕಾದ್ರೆ ಫಸ್ಟ್ ನಮಗೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಬೇಕು. ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಬೇಕು ಅಂದರೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಬೇಕು. ಸೊ ಈ ಪ್ರಾಬ್ಲಮ್ ಕೊಟ್ಟಿರೋದು ಅವರು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಆ ಮಾಸ್ಟರ್ ಟೇಬಲ್ ನಿಮ್ಗೆ ಆಲ್ರೆಡಿ 2-3 ಸತಿ ಆನ್ಲೈನ್ ಕ್ಲಾಸಲ್ಲಿ ಹೇಳಿದ್ದೀನಿ. ಆ ಮಾಸ್ಟರ್ ಟೇಬಲ್ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಫಸ್ಟು ಸೇಲ್ಸ್ ಬರುತ್ತೆ. ಸೇಲ್ಸ್ಗೆ ನಾವು ಏನು ಮಾಡ್ತೀವಿ, ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡ್ತೀವಿ. ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ ದಿ ಕಾಂಟ್ರಿಬ್ಯೂಷನ್ಗೆ ಫಿಕ್ಸೆಡ್ ಕಾಸ್ಟ್ನ ಲೆಸ್ ಮಾಡ್ತೀವಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬರುತ್ತೆ, ಮತ್ತು ಡಿಪ್ರಿಸಿಯೇಷನ್ ಲೆಸ್ ಮಾಡ್ತೀವಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ನಾವು ಟ್ಯಾಕ್ಸ್ನ ಲೆಸ್ ಮಾಡ್ತೀವಿ. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸೇ ಕೊಟ್ಟಿದ್ದಾರೆ. ಸೊ ಮತ್ತೆ ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ಗೆ ಮತ್ತೆ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ. ದಟ್ ಈಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂದರೂ ಒಂದು ಕ್ಯಾಶ್ ಇನ್ಫ್ಲೋಸ್ ಸಿಗುತ್ತೆ. ಸೊ ಕ್ಯಾಶ್ ಇನ್ಫ್ಲೋಸ್ ಸಿಕ್ಕಿದ ಮೇಲೆ ನಾವು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ರಿಪೀಟ್ ಒನ್ ಮೋರ್ ಟೈಮ್. ಸೊ ಈ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಪೇ ಬ್ಯಾಕ್ ಪೀರಿಯಡ್ ಕಂಡುಹಿಡಿಯೋಕ್ಕೆ ನಮ್ಗೆ ಬೇಕಾಗಿರೋದು ಕ್ಯಾಶ್ ಇನ್ಫ್ಲೋಸ್ ಬೇಕು. ಸೊ ವಿ ಹ್ಯಾಸ್ ಟು ಕನ್ವರ್ಟ್ ದಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇಂಟು ಕ್ಯಾಶ್ ಇನ್ಫ್ಲೋಸ್. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ನ ನಾವು ಕ್ಯಾಶ್ ಇನ್ಫ್ಲೋಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಸೊ ನಾವು ಫಸ್ಟು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅವರು ಸ್ಟ್ರೈಟ್ ಲೈನ್ ಮೆಥಡ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್ ಈಸ್ ಕಾಸ್ಟ್ ಆಫ್ ಅಸೆಟ್ ಆ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಲೈಫ್ ಆಫ್ ಅಸೆಟ್. ಸೊ ಕಾಸ್ಟ್ ಆಫ್ ಅಸೆಟ್ ಪ್ರಾಬ್ಲಮಲ್ಲಿ 50,000 ಕೊಟ್ಟಿದ್ದಾರೆ, ಅದು ಲೈಫ್ 5 years ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅಪ್ರಾಕ್ಸಿಮೇಟ್ಲಿ 10,000 ಬರುತ್ತೆ. ಸೊ ಫಸ್ಟ್ ನಾವು ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಣ. ಪೇ ಬ್ಯಾಕ್ ಪೀರಿಯಡ್ ನಾನು ಎಕ್ಸ್ ಮಾಡ್ತೀನಿ, ವೈ ನೀವೇ ಓನಾಗಿ ಟ್ರೈ ಮಾಡಿ. ಸೊ ಇಯರ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ಗೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ದಟ್ ಈಸ್ ನೋನ್ ಆ್ಯಸ್ ಎ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, EBDT ಅಂತೀವಿ, ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ದೆನ್ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್. ಸೊ ಇಯರ್ 1 2 3 4 5 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. 15,000 20,000 25,000 15,000 10,000. ನೆಕ್ಸ್ಟು ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ಗೆ ನಾವು ಡಿಪ್ರಿಸಿಯೇಷನ್ ಏನು ಮಾಡ್ತೀವಿ, ಆ್ಯಡ್ ಬ್ಯಾಕ್ ಮಾಡ್ತೀವಿ. ಸೊ 10,000 ಬಿಕಾಸ್ ಸ್ಟ್ರೈಟ್ ಲೈನ್ ಮೆಥಡ್ ಪ್ರತಿ ವರ್ಷವೂ ಸೇಮ್ ಬರುತ್ತೆ. ಸೊ ಆ್ಯಡ್ ಬ್ಯಾಕ್ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. 25,000 30,000 35,000 25,000 20,000. ಸೊ ಇದಕ್ಕೆ ಏನು ಮಾಡಬೇಕು, ನಾವು ವಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ದಿ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್. ಸೊ ದಿಸ್ ವೆರಿ ಸಿಂಪಲ್ ಟು ಕ್ಯಾಲ್ಕುಲೇಟ್ ದಿ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್. ಸೊ ಫಸ್ಟ್ ಇಯರ್ ಎಷ್ಟಿದೆ, 25,000 ಕ್ಯಾಶ್ ಇನ್ಫ್ಲೋ ಇದೆ. ಸೊ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, 30,000 ಇದೆ. 25,000 ಪ್ಲಸ್ 30,000 ಎಷ್ಟಾಗುತ್ತೆ, 55,000 ಆಗುತ್ತೆ. ಸೊ ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, 35,000 ಇದೆ. 55,000 ಇಂಟು 35,000 90,000 ಆಗುತ್ತೆ. 90,000 ಪ್ಲಸ್ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ 25,000. ಇಫ್ ಆ್ಯಡ್ ಬ್ಯಾಕ್ ಇಟ್ ವಿಲ್ ಗೆಟ್ 1,15,000. 1,15,000 ಇಂಟು 20,000 1,35,000. ಸೊ step 1 we calculated the cumulative cash inflow. So cash inflows are not even. If cash inflows are not even, ಯಾವಾಗ ಕ್ಯಾಶ್ ಇನ್ಫ್ಲೋಸ್ ಈವನ್ ಆಗಿರೋದಿಲ್ವೋ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಾರ್ಮುಲಾ ಏನು, ಇಯರ್ ಬಿಫೋರ್ ಫುಲ್ ರಿಕವರಿ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್
ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ ಡ್ಯೂರಿಂಗ್ ದಿ ಇಯರ್. ಸೇಮ್ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಓಕೆ, ಇಯರ್ ಬಿಫೋರ್ ಫುಲ್ ರಿಕವರಿ ಎಷ್ಟು ರಿಕವರಿ ಆಗಬೇಕಾಗಿತ್ತು ನಮಗೆ? ಎಷ್ಟು ಅವರು ಇನ್ವೆಸ್ಟ್ ಮಾಡಿರೋದು ಮಿಷಿನ್ ನೋಡಿ, 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. 50,000 ರೂಪಾಯಿ ಯಾವಾಗ ನಮಗೆ ರಿಕವರಿ ಆಗುತ್ತೆ? ಫಸ್ಟ್ ಇಯರ್ ಎಷ್ಟು ರಿಕವರಿ ಆಗ್ತಾಯಿದೆ? ಫಸ್ಟ್ ಇಯರ್ 25,000 ರೂಪಾಯಿ ರಿಕವರಿ ಆಗ್ತಾಯಿದೆ. ಸೆಕೆಂಡ್ ಇಯರ್ ಎಷ್ಟು ರಿಕವರಿ ಆಗ್ತಾಯಿದೆ? 55,000 ರಿಕವರಿ ಆಗ್ತಾಯಿದೆ. ಅಂದರೆ ಸೆಕೆಂಡ್ ಇಯರಲ್ಲಿ ನಮ್ಗೆ ಎಷ್ಟು ರಿಕವರಿ ಆಗಬೇಕು ಅಷ್ಟು ವಾಪಸ್ ಬಂದುಬಿಡ್ತಾ ಇದೆ ನೋಡಿ. 50,000 ರೂಪಾಯಿ ಸೆಕೆಂಡ್ ಇಯರೇ ನಮ್ಗೆ ರಿಕವರಿ ಆಗಿಬಿಡ್ತಾ ಇದೆ. ಸೊ ಇಯರ್ ಬಿಫೋರ್ ರಿಕವರಿ ಆಗ್ತಾ ಇರೋ ವರ್ಷ ಯಾವುದು? ಸೆಕೆಂಡ್ ಇಯರಲ್ಲಿ ರಿಕವರಿ ಆಗ್ತಾಯಿದೆ. ಇಯರ್ ಬಿಫೋರ್ ರಿಕವರಿ ಅಂದರೆ ಫಸ್ಟ್ ಇಯರು ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ನೋಡಿ. ಫಸ್ಟ್ ಇಯರ್ ಎಷ್ಟು ರಿಕವರಿ ಆಗಿದೆ? 25,000 ರಿಕವರಿ ಆಗಿದೆ. ಇನ್ನು ಎಷ್ಟು ರಿಕವರಿ ಆಗಬೇಕು? ಇನ್ನು 25,000 ರೂಪಾಯಿ ರಿಕವರಿ ಆಗಬೇಕು. 25,000 ರೂಪಾಯಿ ರಿಕವರಿ ಆಯಿತು. ಸೆಕೆಂಡ್ ಇಯರ್ ಬರೋಷ್ಟಿಗೆ 25,000 ರೂಪಾಯಿ ಪೆಂಡಿಂಗ್ ಇದೆ. ಸೊ ಅನ್ರಿಕವರ್ಡ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ ಡ್ಯೂರಿಂಗ್ ದಿ ಇಯರ್. ಸೊ ಯಾವ ಇಯರ್ ರಿಕವರಿ ಆಗ್ತಾಯಿದ್ರು? ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 30,000 ಇದೆ. ಕ್ಯಾಶ್ ಇನ್ಫ್ಲೋ ಡ್ಯೂರಿಂಗ್ ದಿ ಇಯರ್ 30,000. ಸೊ ಇಟ್ ಕಮ್ಸ್ ಟು ದಿ 1.83 ಇಯರ್ಸ್. ಅಂದರೆ ನಾವು ಹಾಕಿದ 50,000 ರೂಪಾಯಿ ಬಂಡವಾಳ ನಮಗೆ 1.83 ಇಯರ್ಸಲ್ಲಿ ರಿಟರ್ನ್ ಆಗ್ತಾಯಿದೆ. ಅದೇ ರೀತಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಹೆಂಗೆ ಸಿಗುತ್ತೆ? ಕ್ಯಾಶ್ ಇನ್ಫ್ಲೋಸ್ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆ ಡಿಸ್ಕೌಂಟಿಂಗ್ ಫ್ಯಾಕ್ಟರಿಂದ ನಾವು ಮಲ್ಟಿಫೈ ಮಾಡಿದ್ರೆ ವಿಲ್ ಗೆಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಆ್ಯಸ್ ಯೂಶುವಲ್ ಸೇಮ್ ಇಯರ್ ಹಾಕ್ಕೊಡಿ, ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಹಾಕ್ಕೊಡಿ. ಸೊ ನಮಗೆ ಕ್ಯಾಶ್ ಇನ್ಫ್ಲೋ ಬೇಕು ಅಂದರೆ ಡಿಪ್ರಿಸಿಯೇಷನ್ ಆ್ಯಡ್ ಬ್ಯಾಕ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಆ್ಯಡ್ ಬ್ಯಾಕ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಅರ್ನಿಂಗ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಇದನ್ನೇ ನಾವೇಂತೀವಿ? ಕ್ಯಾಶ್ ಇನ್ಫ್ಲೋಸ್ ಅಂತೀವಿ. ಕ್ಯಾಶ್ ಇನ್ಫ್ಲೋಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರಿಂದ ನಾವು ಮಲ್ಟಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ವೆರಿ ಸಿಂಪಲ್. ಸೊ ಇಯರ್ ಕೊಟ್ಟಿದ್ದಾರೆ, ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಹಾಕ್ಕೊಡಿ. ಡಿಪ್ರಿಸಿಯೇಷನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಟ್ರೈಟ್ ಲೈನ್ ಮೆಥಡ್ ಯೂಸ್ ಮಾಡಿಕೊಂಡು. ಎವ್ರಿ ಇಯರ್ ವಿಲ್ ಗೆಟ್ ಸೇಮ್ ಅಮೌಂಟ್, 10,000 ಆ್ಯಡ್ ಬ್ಯಾಕ್ ಮಾಡಿ. ಸೊ ವಾಟ್ ವಿಲ್ ಗೆಟ್ ದಿ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, ದಟ್ ಈಸ್ ಕ್ಯಾಶ್ ಇನ್ಫ್ಲೋ. ಈ ಕ್ಯಾಶ್ ಇನ್ಫ್ಲೋಗೆ ನಾವೇನು ಮಾಡಬೇಕು? ಡಿಸ್ಕೌಂಟಿಂಗ್ ಫ್ಯಾಕ್ಟರಿಂದ ಮಲ್ಟಿಫೈ ಮಾಡಬೇಕು. ಪ್ರಾಮರ್ ಕೊಟ್ಟಿದ್ದಾರೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಕಾಸ್ಟ್ ಆಫ್ ಕ್ಯಾಪಿಟಲ್ 10%, ಇದು 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಈ 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಹೆಂಗೆ ಬರುತ್ತೆ? ಕ್ಯಾಶ್ ಇನ್ಫ್ಲೋ ಡಿಸ್ಕೌಂಟಿಂಗ್ ಫ್ಯಾಕ್ಟರಿಂದ ಮಲ್ಟಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? ಫಸ್ಟ್ ಇಯರ್ 25,000 ಇದೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಎಷ್ಟಿದೆ? ಆ 10% ಕಾಸ್ಟಲ್ಲಿ 0.909 ಇದೆ. ಇಫ್ ಯು ಮಲ್ಟಿಫೈ ವಿಲ್ ಗೆಟ್ 22,725. ಅದೇ ರೀತಿ ರಿಮೈನಿಂಗ್ ಇಯರ್ಸ್ಗೂ ಮಾಡಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ಸಿಕ್ತು? 1,03,285. ಸೊ ದೆನ್ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ net present value of mission X. Formula ಏನು? net present value of cash inflows minus net present value of cash outflows. ಅಡಿ net present value of cash inflows ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1,03,285. ಓಕೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಇಲ್ಲಿ ಹೇಳಿದ್ದಾರೆ. ಮಿಷನ್ ನಾನು ಪರ್ಚೇಸ್ ಮಾಡಬೇಕಾದ್ರೆ ಕಾಸ್ಟ್ ಎಷ್ಟಾಗುತ್ತೆ? 50,000 ಆಗುತ್ತೆ. ದಟ್ ಈಸ್ ಔಟ್ಫ್ಲೋ. ಇನ್ಫ್ಲೋ ಎಷ್ಟಿದೆ? ಇನ್ಫ್ಲೋ ಬಂದುಬಿಟ್ಟು 1,03,285 ಇದೆ. ಔಟ್ಫ್ಲೋ 50,000. ಸೊ ಬ್ಯಾಲೆನ್ಸ್ ವಿಲ್ ಬಿ 53,285 is the net present value. That is net present value ಬಂದುಬಿಟ್ಟು 53,285. ಸೊ ಇದೇ ರೀತಿ ಮಿಷನ್ ಎಕ್ಸ್ದು ನೀವು ಮಾಡಬೇಕಾಗುತ್ತೆ.